ನಮಸ್ತೆ, ನಾನು ನಿಮ್ಮ ವಿಜಯ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಜಾಬ್ ಓಪನಿಂಗ್ಸ್ ಎಲ್ಲಿದೆ ಅಂತ ನೋಡೋದಾದರೆ ಮೈಸೂರಿನಲ್ಲಿ ಇರ್ತಕ್ಕಂಥದ್ದು. ಅಂದರೆ ಇವತ್ತು ನೋಡ್ತಕ್ಕಂಥ ಜಾಬ್ಗಳು ಬಂದು ಮಿಡ್ ಅಥವಾ ಲೋ ಕ್ಯಾಟಗರಿನಲ್ಲಿ ಇರ್ತಕ್ಕಂಥದ್ದು. ನಾನು ನನ್ನ ಒಂದು ಇಂಟ್ರಡಕ್ಷನ್ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಬಂದು ಎಲ್ಲ ರೀತಿಯಾದ ಜಾಬ್ ಓಪನಿಂಗ್ಸ್ಗಳನ್ನು ನನ್ನ ಒಂದು ಚಾನಲ್ನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರಿಗೂ ಅನುಕೂಲ ಆಗಬೇಕು. ಲೋ ಲೆವೆಲಿಂದ ಹಿಡ್ಕೊಂಡು ಮಿಡ್ ಲೆವೆಲು ಮತ್ತು ಅದಕ್ಕಿಂತ ಮೇಲ್ಭಾಗದವರೆಗೂ ಕೂಡ ಒಂದು ಯೂಸ್ ಆಗ್ತಕ್ಕಂಥ ವಿಡಿಯೋ ಮಾಡಬೇಕು ಅನ್ನೋದೇ ನನ್ನ ಆಸೆ. ಯಾರೆಲ್ಲ ವಿಡಿಯೋ ನೋಡ್ತಾರೆ ಎಲ್ಲರೂ ಬೆನಿಫಿಟೆಡ್ ಆಗಿರಬೇಕು, ಎಲ್ರಿಗೂ ಒಂದು ಯೂಸ್ಫುಲ್ ಕಂಟೆಂಟ್ ಸಿಕ್ಕಿರಬೇಕು, ಅದೇ ನನ್ನ ಒಂದು ಉದ್ದೇಶ ಆಗಿದೆ. ಸೊ ಆ ಥರದ ಎಲ್ಲ ಮಿಕ್ಸಪ್ ಕಂಟೆಂಟ್ಗಳು ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡಲು ಸಿಗುತ್ತೆ. ಬರೀ ನಾವು ಹೈಯರ್ ಎಂಡ್ ಜಾಬ್ಗಳು ಮಾತ್ರ ಹಾಕ್ಕೊಂಡೋದ್ರೆ ಏನಾಗುತ್ತೆ, ಅದು ಎಲ್ರಿಗೂ ಬೆನಿಫಿಟೆಡ್ ಆಗಲ್ಲ. ನನ್ನ ಉದ್ದೇಶ ಅದು ಅಲ್ಲ. ನನ್ನ ಉದ್ದೇಶ ಬಂದು ಪ್ರತಿಯೊಬ್ಬರಿಗೂ ಕೆಲಸ ಸಿಗಬೇಕು, ಪ್ರತಿಯೊಬ್ಬರು ನನ್ನ ಚಾನಲಿಂದ ಒಂದು ಯೂಸ್ಫುಲ್ ಕಂಟೆಂಟ್ನ ನೋಡಬೇಕು, ಅದೇ ನನ್ನದೊಂದು ಉದ್ದೇಶ ಆಗಿರುತ್ತೆ. ನನ್ನ ಆಸೆ ಕೂಡ ಅದೇ ಆಗಿರುತ್ತೆ. ಸೊ ಇವತ್ತಿನ ಒಂದು ಜಾಬ್ ನಾನು ಆವಾಗಲೇ ಹೇಳ್ದಂಗೆ ಮೈಸೂರಿನ ಲೋಕಲ್ ಜಾಬ್ಗಳಾಗಿರುತ್ತೆ. ಯಾವ ಥರದ ಜಾಬ್ಗಳನ್ನೋದಾದರೆ ಕೆಮಿಕಲ್ ಫ್ಯಾಕ್ಟ್ರಿನಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಶಾಪ್ನಲ್ಲಿ ಓಪನಿಂಗ್ಸ್ ಆಗಿರ್ಬೋದು. ಆ ಥರದ ಒಂದು ಮಿಕ್ಸ್ಡ್ ಅಪ್ ಕಂಟೆಂಟ್ ಇವತ್ತಿನ ಒಂದು ವಿಡಿಯೋ ಅಂತ ಹೇಳ್ಬೋದು. ಸೊ ಇನ್ನೇಕೆ ತಡ, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ. ಇವತ್ತಿನ ಮೊಟ್ಟ ಮೊದಲನೆಯ ಓಪನಿಂಗ್ ಬಂದು ಎಲ್ಲಿರೋದಪ್ಪ ಅನ್ನೋದಾದರೆ ಪಾಲ್ ಬ್ರದರ್ಸ್ ಅಂತ. ಪಾಲ್ ಬ್ರದರ್ಸ್ ಬಂದು ಮೈಸೂರಿನಲ್ಲಿ ಒಂದು ಪೇಂಟ್ ಡೀಲರ್ಶಿಪ್ ಆಗಿರುತ್ತೆ. ಇವರ ಒಂದು ಪೇಂಟ್ ಶಾಪ್ ಇದೆ ಮೈಸೂರಿನಲ್ಲಿ. ಅಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ಇರ್ತಕ್ಕಂಥದ್ದು. ಅವ್ರ ಹತ್ರ ಇರ್ತಕ್ಕಂಥ ಓಪನಿಂಗ್ ಬಂದ್ಬಿಟ್ಟು ಸೇಲ್ಸ್ ಸ್ಟಾಫ್ ಆಗಿರುತ್ತೆ. ಅಂದರೆ ಸೇಲ್ಸ್ಗೆ ಸ್ಟಾಫ್ ರಿಕ್ವೈರ್ಡ್ ಇರುತ್ತೆ. ಸೊ ಆ ಒಂದು ಪೊಸಿಷನ್ ಅವ್ರ ಹತ್ರ ಓಪನಿಂಗ್ ಇರೋದು ಅಂದ್ಕೊಳ್ಳಿ. ನಾನು ಆವಾಗಲೇ ಹೇಳ್ದಂಗೆ ಈ ಒಂದು ಜಾಬ್ ಬಂದು ಮೈಸೂರಿನಲ್ಲಿ ಇರ್ತಕ್ಕಂಥ ಈ ಒಂದು ಸೇಲ್ಸ್ ಪೊಸಿಷನ್ಗೆ ಅವರು 12,000 to 15,000 ಸ್ಯಾಲ್ರಿನ ಪೇ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ನಿಮಗೆ SSLC ಆದಮೇಲಿಂದ PUCಯಿಂದ ಯಾವುದೇ ಇದ್ದರೂ ಕೂಡ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ನಡೆಯುತ್ತೆ. ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ. ಅಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಬಹುದಾಗಿರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಈ ಒಂದು ಜಾಬ್ ಓಪನಿಂಗ್ಸ್ ಬಂದು ಮೈಸೂರಿನಲ್ಲಿರ್ತಕ್ಕಂಥದ್ದು ಪಾಲ್ ಬ್ರದರ್ಸ್ ಅಂತ. ಪಾಲ್ ಬ್ರದರ್ಸ್ ಏನಪ್ಪ ಅನ್ನೋದಾದರೆ ಒಂದು ಪೇಂಟ್ ಡೀಲರ್ಶಿಪ್ ಶಾಪ್ ಆಗಿರುತ್ತೆ. ಅಲ್ಲಿ ಸೇಲ್ಸ್ ಸ್ಟಾಫ್ ರಿಕ್ವೈರ್ ಇರ್ತಾರೆ. ಅಲ್ಲಿ ಈ ಒಂದು ಪೊಸಿಷನ್ ಓಪನ್ ಇರೋದು ಅಂದ್ಕೊಳ್ಳಿ. ಸ್ಯಾಲ್ರಿ ಬಂದು 12,000 to 15,000 ನಿಮಗೆ ಪೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿಯೂ ನಾನು ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನ ತಿಳಿದುಕೊಳ್ಳಬಹುದು. ಅದೇ ಥರ ನೀವು ಇಂಟ್ರೆಸ್ಟೆಡ್ ಆಗಿದ್ದರೆ ಹೋಗಿ ಮಾತಾಡಿಕೊಂಡು ಜಾಯಿನ್ ಕೂಡ ಆಗಬಹುದಾಗಿರುತ್ತೆ. ಮುಂದಿನ ಒಂದು ಕಂಪ್ನಿ ಬಂದು ಮೊರಾರ್ಪಿ ಸೈಂಟಿಫಿಕ್ ಕಂಪನಿ ಅಂದ್ಬಿಟ್ಟು. ಈ ಒಂದು ಕಂಪ್ನಿ ಕೂಡ ಮೈಸೂರಿನಲ್ಲಿ ಲೊಕೇಟ್ ಆಗಿರತಕ್ಕಂಥದ್ದು. ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಯಾವುದ್ಯಾವುದಪ್ಪ ಅನ್ನೋದಾದರೆ ಇವ್ರ ಹತ್ರ ಬಂದು ಫಾರ್ಮ್ಯಾನ್ಗೆ ಓಪನಿಂಗ್ ಇದೆ, ಫಿಟರ್ಗೆ ಓಪನಿಂಗ್ ಇದೆ, ಟರ್ನರ್ಗೆ ಓಪನಿಂಗ್ ಇದೆ ಮತ್ತು ಹೆಲ್ಪರ್ಗೆ ಓಪನಿಂಗ್ ಇದೆ. ಇದಿಷ್ಟು 4 ಪೊಸಿಷನ್ಗಳಿಗೆ ಇವ್ರ ಹತ್ರ ಓಪನಿಂಗ್ ಇರುತ್ತೆ ಅಂದ್ಕೊಳ್ಳಿ. ನಿಮಗೆ ರಿಲೆವೆಂಟ್ ಆದ ಎಜುಕೇಷನ್ ಯಾವುದಾದ್ರೂ ITI ಆಗಿರ್ಬೋದು ಅಥವಾ PUC +2 ಯಾವುದೇ ಇದ್ರೂ ಕೂಡ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ. ಇವರ ಒಂದು ಸ್ಯಾಲ್ರಿ ಸ್ಟ್ರಕ್ಚರ್ ಬಂದ್ಬಿಟ್ಟು ಆ್ಯಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ. ಅವರ ಒಂದು ಕಂಪ್ನಿಯಲ್ಲಿ ಆ್ಯಸ್ ಪರ್ ಮೈಸೂರು ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಏನು ಪೇ ಮಾಡಬೇಕು ಅದನ್ನು ಮಾಡ್ತಾರೆ ಅಂದ್ಕೊಳ್ಳಿ. ಈ ಒಂದು ಜಾಬ್ಗೆ ನೀವೇನಾದರೂ ಅಪ್ಲೈ ಮಾಡಬೇಕಂದ್ರೆ ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಿಮ್ಗೆ ಕೊಟ್ಟಿರ್ತೇನಂತೆ. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿನ ಪಡೆದು ನಿಮ್ಮ ರೆಸ್ಯೂಮೆನೇ ಕಳಿಸ್ಬಿಟ್ಟು ಮುಂದಿನ ಪ್ರೊಸೀಜರ್ನ ಫಾಲೋ ಮಾಡ್ಬೋದಾಗಿರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಈ ಒಂದು ಜಾಬ್ ಓಪನಿಂಗ್ ಬಂದು ಮೈಸೂರಿನಲ್ಲಿ ಇರ್ತಕ್ಕಂಥದ್ದು. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಿ. ನಾನು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ನಿಮಗೆ. ಮುಂದಿನ ಒಂದು ಜಾಬ್ ಓಪನಿಂಗ್ ಯಾವುದಪ್ಪ ಅನ್ನೋದಾದರೆ ಬಾಲಾಜಿ ಟ್ರೇಡಿಂಗ್ ಆ್ಯಂಡ್ ಕಂಪ್ನಿ ಅಂದ್ಬಿಟ್ಟು. ಈ ಒಂದು ಬಾಲಾಜಿ ಆ್ಯಂಡ್ ಟ್ರೇಡಿಂಗ್ ಕಂಪ್ನಿ ಏನಪ್ಪ ಅನ್ನೋದಾದರೆ ಇವರು ಬಂದು ಈರುಳ್ಳಿ ಮತ್ತು ಆಲೂಗಡ್ಡೆಯ ಟ್ರೇಡರ್ಸ್ ಆಗಿರ್ತಾರೆ. ಈ ಒಂದು ಬಾಲಾಜಿ ಟ್ರೇಡಿಂಗ್ ಕಂಪ್ನಿ ಎಲ್ಲಿರೋದು ಅನ್ನೋದಾದರೆ ಮೈಸೂರಿನ ಬಂಡಿಪಾಳ್ಯದಲ್ಲಿ ಇರ್ತಕ್ಕಂಥದ್ದು ಅಂದ್ಕೊಳ್ಳಿ. ಇವ್ರ ಹತ್ರ ಇರ್ತಕ್ಕಂಥ ಓಪನಿಂಗ್ ಬಂದು ಏನಪ್ಪ ಅನ್ನೋದಾದರೆ ರೈಟರ್ ಪೊಸಿಷನ್ಗೆ ಓಪನಿಂಗ್ ಇದೆ ಅಂದ್ಕೊಳ್ಳಿ. ರೈಟರ್ ಪೊಸಿಷನ್ ಏನಪ್ಪ ಅನ್ನೋದಾದರೆ ಇವ್ರ ಹತ್ರ ಇರ್ತಕ್ಕಂಥ ಸ್ಟಾಕ್ಸ್ ಮತ್ತು ಬಿಲ್ಲಿಂಗ್ನ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಜಾಬ್ ಇದಾಗಿರುತ್ತೆ ಅಂದ್ಕೊಳ್ಳಿ. ಟೈಮಿಂಗ್ ಬಂದ್ಬಿಟ್ಟು ಬೆಳಿಗ್ಗೆ 10 ಗಂಟೆಯಿಂದ ಹಿಡಿದು ರಾತ್ರಿ 7 ಗಂಟೆವರೆಗೂ ಈ ಒಂದು ಜಾಬ್ ಆಗಿರುತ್ತೆ. ನಿಮಗೆ ಸ್ಯಾಲ್ರಿ ಬಂದು ನಿಮಗೆ 3,000 ಪ್ರತಿ ವೀಕ್ಗೆ ಕೊಡ್ತಾರೆ. ಅಂದರೆ ಒಂದು ವಾರಕ್ಕೆ 3,000 ಪೇ ಮಾಡ್ತಾರೆ. ಅದರ ಜೊತೆಗೆ 100 rupees DA ಅಂತ ಕೂಡ ಕೊಡ್ತಾರೆ ಅಂದ್ಕೊಳ್ಳಿ. ಈ ಒಂದು ಜಾಬ್ಗೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ನಾನು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ. ಅವರಿಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದಾಗಿರುತ್ತೆ.
ನಾನು ಈ ಎಲ್ಲ ಜಾಬ್ನ ಏನಕ್ಕೆ ತರ್ತಾ ಇದ್ದೀನಪ್ಪ, ನಿಮ್ಗೆ ಅನಿಸ್ಬೋದು ಏನಪ್ಪ ಈ ಥರದ ಜಾಬ್ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇದ್ದೀನಿ ಅಂತ. ಬಟ್ ನನ್ನ ಒಂದು ಉದ್ದೇಶ ಏನಪ್ಪ ಅನ್ನೋದಾದರೆ, ಎಷ್ಟೋ ಜನ ಇರ್ತಾರೆ ತಮ್ಮ ಒಂದು ಸ್ವಂತ ಊರನ್ನು ಬಿಟ್ಟು ಹೊರಗಡೆ ಹೋಗೋಕೆ ಇಷ್ಟಪಡಲ್ಲ, ಯಾವುದಾದ್ರೂ ಕೆಲಸ ಇರಲಿ ಮೈಸೂರಲ್ಲೇ ಮಾಡೋಣ ಅನ್ನೋ ಥರ ಒಂದು ಜನನೂ ಇರ್ತಾರೆ. ಸೊ ಅವ್ರಿಗೆಲ್ಲ ಒಂದು ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ಈ ಥರದ ಒಂದು ಜಾಬ್ ಇನ್ಫಾರ್ಮೇಷನ್ನ ಕೂಡ ಕೊಡ್ತಾ ಇರೋದು ಅಂದ್ಕೊಳ್ಳಿ. ಸೊ ಮತ್ತೆ ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ, ಈ ಒಂದು ಜಾಬ್ ಬಂದ್ಬಿಟ್ಟು ರೈಟರ್ ಪೊಸಿಷನ್ಗಾಗಿರುತ್ತೆ. ಏನಪ್ಪ ಕೆಲಸ ಇರುತ್ತೆ ನಿಮ್ಗೆ ಅನ್ನೋದಾದರೆ, ಅವರ ಒಂದು ಸ್ಟಾಕ್ಸ್ನ ಮೇಂಟೈನ್ ಮಾಡೋದು ಮತ್ತು ಬಿಲ್ನ ಮೇಂಟೈನ್ ಮಾಡೋದಾಗಿರುತ್ತೆ. ಈ ಒಂದು ಕೆಲಸಕ್ಕೆ ಅವರು 3,000 ಪ್ರತಿ ವೀಕ್ಗೆ ಪೇ ಮಾಡ್ತಾರೆ, ಪ್ಲಸ್ 100 ರೂಪೀಸ್ DA ಇರುತ್ತೆ ಅಂದ್ಕೊಳ್ಳಿ. ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕಾಲ್ ಮಾಡಿಬಿಟ್ಟು ಚೆಕ್ ಮಾಡ್ಕೋಬೋದಾಗಿರುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿನ ಅವರು ಕಾಲಲ್ಲಿ ಕೊಡ್ತಾರೆ. ಇನ್ನು ಮುಂದಿನ ಒಂದು ಓಪನಿಂಗ್ ಬಂದು ಮೈಸೂರಿನಲ್ಲೇ ಇರತಕ್ಕಂಥದ್ದು. ಯಾವುದಪ್ಪ ಅನ್ನೋದಾದರೆ ಉಮೇಶ್ ಅಸೋಸಿಯೇಟ್ಸ್ ಅಂದ್ಬಿಟ್ಟು. ಉಮೇಶ್ ಅಸೋಸಿಯೇಟ್ಸ್ ಬಂದು ಏನಪ್ಪ ಅನ್ನೋದಾದರೆ ಆಡಿಟರ್ ಮತ್ತು ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ಆಗಿರ್ತಾರೆ. ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಅಕೌಂಟ್ಸ್ ಅಸಿಸ್ಟೆನ್ಸ್ ಅಂದ್ಬಿಟ್ಟು, ಅಂದರೆ ಅಕೌಂಟ್ಗೆ ಅಸಿಸ್ಟೆನ್ಸ್ನ ಹುಡುಕ್ತಾ ಇದ್ದಾರೆ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಕೇಳ್ತಿದಾರಪ್ಪ ಅನ್ನೋದಾದರೆ BCom ಪಾಸ್ ಅಥವಾ ಫೇಲ್ ಆಗಿದ್ರು ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಟ್ಯಾಲಿ ನಾಲೆಡ್ಜ್ ಇದ್ದರೆ ಸಾಕು ಅಂತ ಅವರ ಒಂದು ರಿಕ್ವೈರ್ಮೆಂಟ್ ಇದೆ. ಇವರ ಒಂದು ಸ್ಯಾಲರಿ ಬಂದ್ಬಿಟ್ಟು 10,000 ಪ್ರತಿ ತಿಂಗಳಿಗೆ ಪೇ ಮಾಡ್ತಾ ಇದ್ದಾರೆ. ನೀವೇನಾದರೂ BCom ಕಂಪ್ಲೀಟ್ ಮಾಡಿ ಟ್ಯಾಲಿ ನಾಲೆಡ್ಜ್ ಇದ್ದು ಅಥವಾ BCom ಫೇಲ್ ಆಗಿಬಿಟ್ಟು ಟ್ಯಾಲಿ ನಾಲೆಡ್ಜ್ ಇದ್ದರೂ ಕೂಡ ನೀವು ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ. ಇವರ ಒಂದು ಅಸೋಸಿಯೇಷನ್ ಬಂದ್ಬಿಟ್ಟು ಮೈಸೂರಿನ ಅಶೋಕ ರೋಡಲ್ಲಿ ಇರ್ತಕ್ಕಂಥದ್ದು. ನೀವೇನಾದರೂ ಈ ಒಂದು ಜಾಬಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿಯೂ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಅಂತ ಚೆಕ್ಔಟ್ ಮಾಡಿಕೊಳ್ಳಿ. ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿಯೂ ಅವರಿಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿನ ಪಡೆದುಕೊಂಡು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಿಷ್ಟು ಇವತ್ತಿನ ಒಂದು ಮೈಸೂರಿನ ಲೊಕೇಶನಲ್ಲಿ ಇರತಕ್ಕಂಥ ಜಾಬ್ ಓಪನಿಂಗ್ಸ್ಗಳ ಇನ್ಫಾರ್ಮೇಷನ್ ಆಗಿರುತ್ತೆ ಅಂದ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗಿ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಂತೆ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಕೂಡ ಕೊಟ್ಟಿರ್ತೀನಂತೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫಿಕೇಶನ್ ಇದ್ದರೆ ಖಂಡಿತವಾಗಿಯೂ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿಗೆ ಮೆಸೇಜ್ ಮಾಡಬಹುದಾಗಿರುತ್ತೆ, ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ ಅಂತ ನಿಮಗೆ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗುವ ಮತ್ತಷ್ಟು ಹೆಚ್ಚಿನ ಓಪನಿಂಗ್ಸ್ಗಳೊಂದಿಗೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸುವ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾಲೆಡ್ಜ್ ಅನ್ನೋದೇನಿದೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಆಗಿರುತ್ತೆ. ಸೊ ಹಂಗಾಗಿ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಆಲ್ವೇಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಸಿಗುವ ಮತ್ತೊಂದು ವಿಡಿಯೋದೊಂದಿಗೆ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ.